ನನ್ನ ಹೆಸರು ರಮೇಶ್ ಅಂತ ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ಎಸ್ ನನ್ಗೆ ಈ ಕೋಲಾರ. ಬಯೋಟೋರಿಯಂ ಪ್ರಾಡಕ್ಟ್ ನ ಪರಿಚಯ ಮಾಡಿಸಿದಂತ ಅಣ್ಣಾಜಿಯವರು ಹಾಗೂ ಯಮಲೂರಿಂದ ನಾರಾಯಣಮ್ಮಾಜಿ ಅಂತ ನಮ್ಮ ಅಮ್ಮ ಅವರು. ನಮ್ಮ ತಾಯಿಗೆ 13 ವರ್ಷದಿಂದ BP ಮತ್ತೆ ಲೋ BP ಇಂದ ಬಳಲ್ತಾ ಇದ್ರು. ಹಾಗಾಗಿ ಅವ್ರಿಗೆ ಲೆನ್ಸ್ ಅಲ್ಲೆಲ್ಲ ವಾಟರ್ ಬ್ಲಾಕ್ ಆಗಿ ಆಕ್ಸಿಜನ್ ಕೊರತೆ ಆಗ್ತಾ ಇತ್ತು. ಆ ಆಕ್ಸಿಜನ್ ಕೊರತೆಗೆ ನಾವು ಆಕ್ಸಿಜನ್ ಕನ್ಸಂಟ್ರೇಷನ್ ಅಂತ ಒಂದು BPL ಕಂಪ್ನಿದು 50,000 ಇನ್ವೆಸ್ಟ್ ಮಾಡಿ ಮನೆಯಲ್ಲೇ ನಾವು ಅದನ್ನ ಬಳಸ್ತಾ ಇದ್ವಿ. ಹಾಸ್ಪಿಟಲ್ಗೆ ಹೋದ್ರೆ ಒಂದು ದಿನಕ್ಕೆ 4,000 ಚಾರ್ಜ್ ಮಾಡ್ತಾರೆ ಅದಕ್ಕೆ. ಹಾಗಾಗಿ ತುಂಬಾ ಹಣ ಹೋಗುತ್ತೆ ಅಂತ ಮನೆಗೆ ಆ ಮಿಷಿನ್ ಸೆಕೆಂಡ್ಸ್ ಅಲ್ಲಿ ತಗೊಬಂದು ಮನೆಯಿಂದ ನಮ್ಮ ತಾಯಿನ ನೋಡ್ಕೋತಾ ಇದ್ದೆ. ಇದನ್ನ ಪರಿಚಯ ಮಾಡಿಸಿದಾಗ ನಮ್ಮ ಅಮ್ಮ ಅವರು ಅಣ್ಣಾಜಿ ಅವ್ರು ನನಗೆ ಹೇಳಿದ ತಕ್ಷಣ ಏನಾದ್ರೂ ಒಂದು ಮಿರಾಕಲ್ ಆಗ್ಬೋದು ಅಂತ ಆ ಪ್ರಾಡಕ್ಟ್ ನ ನಮ್ಮ ತಾಯಿಗೋಸ್ಕರ ನಾನು ಪರ್ಚೇಸ್ ಮಾಡಿದೆ. ಅದೇ ರೀತಿ 1 ವೀಕ್ ಅಲ್ಲಿ ಅದು ನನಗೆ ರಿಸಲ್ಟ್ ಬಂತು. ಅವರು ರಿಸಲ್ಟ್ ಬಂದಿದ್ದ ತಕ್ಷಣ ನಮ್ಮ ತಾಯಿ ಏನಂತಂದ್ರೆ ಯಾವ ತರ ರಿಸಲ್ಟ್ ಬಂತು ಅಂತಂದ್ರೆ ಅವರು ನಿದ್ದೆ ಮಾಡ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ. ಅವ್ರ ನಿದ್ದೆ ಹಾಳಾಗ್ತಾ ಇತ್ತು. ಇಡೀ ರಾತ್ರಿಗೆಲ್ಲ 8 ಅವರ್ ಅಲ್ಲಿ ಒಂದ್ 2 ಅವರ್ ನಿದ್ದೆ ಮಾಡ್ತಾ ಇದ್ರು. ತುಂಬಾನೇ ಸಂಕಟ ಆಗೋತು. ಎಲ್ಲಾ ಹಾಸ್ಪಿಟಲ್ ಎಲ್ಲಾ ಡಾಕ್ಟರ್ ಹತ್ರ ಸರ್ಜನ್ಗಳ ಹತ್ರ ಎಲ್ಲ ಮೀಟ್ ಮಾಡಿ ಕೇಳಿದಾಗ ಅವ್ರು ಒಂದೇ ಉತ್ತರ ಹೇಳಿದ್ರು, ವಯಸ್ಸು ಆಗ್ತಾ 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 ನಿದ್ದೆ ಕಡಿಮೆ ಆಗುತ್ತೆ, ಇದು ಅದೇ ತರ ಸರಿ ಹೋಗುತ್ತೆ, ಸ್ವಲ್ಪ ಬಾಡಿಲಿರೋ ಇನ್ಸ್ಪೆಕ್ಷನ್ ಇದಾಗ್ಲಿ ಕ್ಲಿಯರ್ ಆಗ್ಲಿ ಆಗುತ್ತೆ ಅಂತಂದ್ರು. ಆ ಇನ್ಸ್ಪೆಕ್ಷನ್ ಯಾವುದೇ ಮೆಡಿಸಿನ್ ಆಗ್ಲಿ ಡ್ರಗ್ಸ್ ಆಗ್ಲಿ ಟ್ಯಾಬ್ಲೆಟ್ ಇಂದ ಆಗ್ಲಿಲ್ಲ ಸರ್. ನಮ್ಮ ಈ ಬಯೋಟೋರಿಯಂ ಪ್ರಾಡಕ್ಟ್ ಇಂದ ತುಂಬಾನೇ ರಿಸಲ್ಟ್ ಬಂತು. ನನಗೆ ಖುಷಿ ವಿಚಾರ. ಈ ಕಾರಣಕ್ಕೆ ನಾನು ಡಾಕ್ಟರ್ ಸಾಗರ್ ಜೋಶಿ ಅವರಿಗೆ, ಅಣ್ಣಾಜಿ ಅವರಿಗೆ ಹಾಗೂ ನಮ್ಮ ಅಮ್ಮ ನಾರಾಯಣಮ್ಮಾಜಿ ಅವರಿಗೆ ಎಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ ಹಾಗೂ ನಾನು ಋಣಿ ಆಗಿದ್ದೀನಿ. ಅದಾದ್ಮೇಲೆ ನಮ್ಮ ತಾಯಿಗೆ ಬಂದ ರಿಸಲ್ಟ್ ಆದ್ಮೇಲೆ ನಾನು ತಗೊಂಡೆ. ನಾನು ಇದನ್ನ ಬಳಸ್ತಾ ಇದ್ದೀನಿ. ಯಾವುದೇ ಕಾಯಿಲೆ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ತಗೊಂಡು ಮಾಡ್ತಾ ಇದ್ದೀನಿ. ಇವಾಗ ಒಳ್ಳೆ ರಿಸಲ್ಟ್ ಬಂದಿದೆ. ಅವರೆಲ್ಲರಿಗೂ ನಾನು ಚಿರಋಣಿ ಆಗಿ